ಗೈಸ್ ನಮ್ಮ ಮನೆ ರೋಡಿಗೆ ಬಂದ್ವಿ. ಮನೆ ವೆದರ್ ನೋಡಿ ಹೇಗಿದೆ. ನಿಧಾನ ಮುನು, ಭಯ ಆಗುತ್ತೆ. ಗೈಸ್ ಇಲ್ಲಿರೋದನ್ನೆಲ್ಲ ತುಂಬಿ ಇಟ್ಟಿರ್ತಾರೆ, ಅಂದ್ರೆ ಸಿಪ್ಪೆ ಬಿಡ್ಸಕ್ಕೆ ಅಂತ ಬರ್ತಾರೆ ಅಲ್ವಾ ಅಮ್ಮ, ಕೆಲ್ಸದವ್ರು ಬರ್ತಾರಲ್ವಾ. ಇದನ್ನು ಮೂಗಿಗಿಡ್ಬೇಕು, ಇಳಿಬೇಕು. ಒಂದು ಅಮ್ಮನ್ ಸ್ಟಾರ್ಟ್ ಆಯ್ತು. ಅಮ್ಮ ಮೂಗಲ್ಲಿ ಎರಡು ಮೂಗಲ್ಲಿ ಉಸಿರೇಳಿ ಮಾ, ಕಣ್ಣಲ್ಲಿ ನೀರು. ಒಂದು ಒಂದು ಎರಡು. ಸಂಬಂಧ ಮೀನು ಸ್ವಲ್ಪ ಕರೆಂಚಿತು. ಗಾಯ್ಸ್ ನಮ್ಮ ಸೈನ್ಯ ಇವಾಗ ಮೆರವಣಿಗೆಗೆ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ನನಗೆ ಗೇರು ಹಣ್ಣು ಅಂದ್ರೆ ತುಂಬಾ ಇಷ್ಟ, ಸೊ ಅದನ್ನ ಕಿತ್ಕೊಳಕ್ಕೆ ಅಂತ ಬಂದಿದೀವಿ. ಇದು ಸಖತ್ತಾಗಿರೋದು. ಇವಾಗ ನನ್ನ ಮರದಿಂದ ಕೊಯ್ದಲ್ಲ. ಇದು ಫಿಶ್ಗೆ ಕಿತ್ತಾಡ್ಕೊಳ್ಳೋದು. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ದಿನ ಯಾವ ತರ ಇರುತ್ತೆ ಅನ್ನೋದು ಈ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಇವತ್ತು ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ಮತ್ತೆ ವೆದರ್ ಅಂತೂ ಸಖತ್ತಾಗಿದೆ ಗೈಸ್. ನಾನು ಎದ್ದಿದ್ದು 7:30ಗೆ, ಇವಾಗ ಆಲ್ರೆಡಿ 8 o'clock ಆಯಿತು. ಏನಕ್ಕಂದ್ರೆ ಸಾಂಗ್ ಸೆಲೆಕ್ಷನ್ ಮಾಡ್ತಾ ಇದ್ವಿ ರೀಲ್ಸ್ ಮಾಡೋಣ ಅಂತ. ಬೆಳಗ್ಗೆ ಹೊತ್ತು ಇಲ್ಲಿ ರೀಲ್ಸ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲಂತೂ ಬಿಸಿಲಲ್ಲಿ ರೀಲ್ಸ್ ಮಾಡೋಕ್ಕೆ ಆಗಲ್ಲ. ಬಿಸಿಲು ಮುಖಕ್ಕೆ ಹೊಡಿತಾ ಇರುತ್ತೆ, ವಿಡಿಯೋ ಕ್ಲಾರಿಟಿ ಸಹ ಇರಲ್ಲ, ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ನಾವೆಲ್ಲ ರೆಡಿಯಾಗಿ ರೀಲ್ಸ್ ಮಾಡ್ತಿದ್ದೀವಿ. ನಾನು ಇನ್ನೂ ಹೋಗಿ ಬ್ರಷ್ ಕೂಡ ಮಾಡಿಲ್ಲ, ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೋಡಿ ವೆದರ್ ನೋಡಿ ಹೇಗಿದೆ, ತುಂಬ ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಮನೆ. ಗೈಸ್ ಇವಾಗ 8 o'clock ಆಗಿದೆ. ಇವಾಗ ಮನೆ ಒಳಗಡೆ ಹೋಗ್ತಿದ್ದೀನಿ. ಯಾರ್ಯಾರು ಏನೇನು ಮಾಡ್ತಾರೆ, ಏನೇನು ಮಾಡ್ತಿರ್ತಾರೆ ಈ ಟೈಮಲ್ಲಿ ಅನ್ನೋದು ನಿಮಗೆ ತೋರಿಸ್ತೀನಿ, ಬನ್ನಿ. ನಮ್ಮ ಸಣ್ಣ ಅವರು ಇನ್ನೊಂದು ಕಾಸ್ಟ್ಯೂಮಲ್ಲಿ ರೆಡಿ ಆಗ್ತಿದ್ದಾರೆ. ಸಣ್ಣ ತೋರಿಸಿ. ನೋಡಿ ಗಾಯ್ಸ್ ರೆಡಿ ಆಗಿದ್ದಾರೆ ಆಲ್ರೆಡಿ. ನಾನು ಇನ್ನೂ ರೆಡಿ ಆಗಿಲ್ಲ. ಬೇಗ ರೆಡಿ ಆಗಿ ಆಯ್ತಾ, ನಾನು ರೆಡಿ ಆಗ್ತೀನಿ. ನಮ್ಮ ಧನ್ಯ ಅವರು ರೀಲ್ಸ್ ಮಾಡೋದಕ್ಕೆ ಈ ರೂಮಲ್ಲಿ ರೆಡಿ ಆಗಕ್ಕೆ ಹೋಗಿದ್ದಾರೆ. ಧನ್ಯ ಅವರೇ ರೆಡಿ ಆಗ್ತಿದ್ದೀರಾ? ಬೇಗ ರೆಡಿ ಆಗಬೇಕು. ನೋಡಿ ಗಾಯ್ಸ್, ಅಮ್ಮ ಓಡ್ ದೋಸೆ ಮಾಡಿದ್ದಾರೆ ನಮಗೋಸ್ಕರ. ಬೆಳಗ್ಗೆನೆ ಎದ್ದು ಒಲೆಯಲ್ಲಿ ಮಾಡಿರೋಂಥ ಓಡ್ ದೋಸೆ. ಮತ್ತೆ ಅಮ್ಮ ಎಲ್ಲ ಮಾಡು ನೋಡಿ, ಬಾಳೆ ದಿಂಡನ್ನ ತೊಗೊಂಡು ಬಂದು ನನಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿ ಪ್ರಿಪೇರ್ ಮಾಡಿದ್ದಾರೆ. ಹೆಂಗಮ್ಮ ಇದು ಮಾಡಿದ್ದು ನೀವು? ಇದನ್ನು ತೆಗೆದ್ಬಿಟ್ಟು ರುಬ್ಬೇಕಾ? ನೋಡಿ ಗಾಯ್ಸ್, ರುಬ್ಬಿಟ್ಟು ಬಾಳೆ ದಿಂಡಲ್ಲಿ ನನಗೆ ಜ್ಯೂಸ್ ಮಾಡಿದ್ದಾರೆ. ಅಮ್ಮ ಸ್ವೀಟ್ ಇರುತ್ತಾ? ಸ್ವೀಟ್ ಏನಿಲ್ಲ, ಕಷ್ಟ ಇರುತ್ತಾ? ಕಿಡ್ನಿ ಸ್ಟೋನ್ ಇರೋರು ಕುಡಿದ್ರೆ ಇದು ಹೋಗುತ್ತಾ ಪಕ್ಕನಾ? ಹೌದಾ? ವಾಮಿಟ್ ಗಿಮಿಟ್ ಮಾಡ್ಬಿಟ್ರೆ ಇದನ್ನ ಕುಡಿದ್ಬಿಟ್ಟು ಕೊಡಿ, ನಾನು ತೆಗಿತೀನಿ, ನೀವು ಕುಡೀರಿ. ಕುಡಿತಿದ್ದಾರೆ ಒಂದೇ ಇದರಲ್ಲಿ ಫುಲ್ ಖಾಲಿ ಮಾಡಿ ಬ್ಲುಕ್ ಬ್ಲುಕ್ ಬ್ಲುಕ್. ಇದನ್ನ ಊಟ ಮಾಡೋದಕ್ಕಿಂತ ಮುಂಚೆನೆ ಕುಡಿಬೇಕಂತ, ಖಾಲಿ ಹೊಟ್ಟೆಗೆ ಕುಡಿಬೇಕಂತ ಅದಕ್ಕೆ ಕೊಟ್ಟಿದ್ದಾರೆ. ಇನ್ನು ಬ್ರಷ್ ಮಾಡಿಲ್ಲ, ಬ್ರಷ್ ಮಾಡ್ಕೊಂಡು ಬಂದು ಕುಡಿಲ್ಲ. ಬೇಡ ಬೇಡ, ಕುಡೀರಿ, ಹಿಂಗೆ ಕುಡೀರಿ. ಇದನ್ನು ಮತ್ತೆ ಪಲ್ಯ ಮಾಡಿ ಕೊಡ್ತೀನಿ. ಸೂಪರ್. ಸಾಕಾ? ಆಮೇಲೆ ಅದು ಪಲ್ಯ ಮಾಡಿ ಕೊಡ್ತಾರಂತೆ ಅಮ್ಮ, ತೋರಿಸಿ. ಯಾವುದು? ಅದು ಪಲ್ಯ ಮಾಡಿ ಕೊಡ್ತಾರಂತೆ. ಅದನ್ನ ಜಾಸ್ತಿನೂ ತಿನ್ಬಾರ್ದಂತೆ ಅಮ್ಮ, ಹೀಟ್ ಅಂತೆ. ತಂಪು ಇದು. ಹೌದಾ? ತಂಪಾ? ತಂಪು, ಹೀಟಲ್ಲ. ಸರಿ ಆಯ್ತು, ಮಾಡಿ ಪಲ್ಯ ತಿನ್ನೋಣ. ಗೈಸ್ ಇವಾಗ ಅಮ್ಮ ಬಾಳೆ ದಿಂಡಲ್ಲಿ ನನಗೆ ಪಲ್ಯ ಮಾಡಿ ಕೊಡ್ತಾರೆ. ಅದ್ರ ಚಟನೆ ಬಿಟ್ಟು ಹೋಗುತ್ತಂತೆ, ಅಂದರೆ ಕಿಡ್ನಿ ಸ್ಟೋನ್ ಇರೋದು ಕರ್ಗೋಗುತ್ತಂತೆ. ಎಷ್ಟೋ ಜನ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ಬಾಳೆ ದಿಂಡು ಪಲ್ಯ ಮಾಡ್ಕೊಂಡು ತಿನ್ನಿ, ಇಲ್ಲ ಅದ್ರದ್ದು ಜ್ಯೂಸ್ ಕುಡೀರಿ, ಬೇಗ ಕ್ಲಿಯರ್ ಆಗುತ್ತೆ, ಹೊಟ್ಟೆಲಿ ಕಿಡ್ನಿ ಸ್ಟೋನ್ ಇದ್ರೆ ಹೊಟ್ಟೋಗುತ್ತೆ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಅಮ್ಮನೂ ಈ ಸೈಡಲ್ಲಿ ಅದೇನೇ ಮಾಡ್ಕೊಂಡು ಕುಡಿಯೋದಂತೆ, ಕಿಡ್ನಿ ಸ್ಟೋನ್ ಏನಾದರೂ ಬಂದರೆ. ಅದಕ್ಕೆ ಅವ್ರು ನೆನ್ನೆನೇ ಹೇಳಿದರು, ನಾನು ನಾಳೆ ಬೆಳಗ್ಗೆನೇ ಪ್ರಿಪೇರ್ ಮಾಡ್ತೀನಿ, ನೀನು ಕುಡಿಬೇಕು ಬೆಳಗ್ಗೆ ಎದ್ದು ಅಂತ. ಹಾಗೇನೆ ಬೆಳಗ್ಗೆನೇ ಹೋಗಿ ಬಾಳೆ ಗಿಡದಲ್ಲಿ ಬಾಳೆ ದಿಂಡನ್ನ ಕಿತ್ಕೊಂಡು ಬಂದು ನನಗೋಸ್ಕರ ಅಂತ ಇವಾಗ ಮಾಡಿಕೊಟ್ರು. ಕುಡಿದೆ. ಅಷ್ಟೊಂದೇನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಕಿಡ್ನಿ ಸ್ಟೋನ್ ಹೋದರೆ ಸಾಕು, ಅದಕ್ಕೆ ಒಂದು ಔಷಧಿ ಅಂತ ಇದು. ಸೊ ಅದಕ್ಕೋಸ್ಕರ ಇದನ್ನು ಕುಡಿದೆ. ಬನ್ನಿ ಇವಾಗ ನಾನು ಕೂಡ ರೆಡಿ ಆಗಬೇಕು, ತುಂಬ ಟೈಮ್ ಆಗೋಯ್ತು ರೀಲ್ಸ್ ಮಾಡೋದಕ್ಕೆ. ನೀವೆಲ್ಲ ಶಾರ್ಟ್ಸಲ್ಲಿ ರೀಲ್ಸ್ಗಳನ್ನ ನೋಡಿ ಖುಷಿ ಪಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ರೀಲ್ಸ್ ಯಾವ ಥರ ಬರ್ತಿದೆ ಅಂತ. ಬನ್ನಿ ಇವಾಗ ಫಸ್ಟು ಹೋಗಿ ರೆಡಿ ಆಗಿಬಿಡ್ತೀನಿ. ಹತ್ತಿರ
ಗೈಸ್ ಫೈನಲಿ ಶೂಟ್ ಎಲ್ಲ ಮುಗೀತು. ಫುಲ್ಲು ಅಂದರೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಸ್ವಲ್ಪ ಟಿಫನ್ ಕೂಡ ಮಾಡಿಲ್ಲ. 10:30 ಆಯಿತು. 2 hours ಟೈಮ್ ತೊಗೊಂಡಿದ್ದೀವಿ. ಏನಕ್ಕಂದರೆ ಕರೆಕ್ಟಾಗಿ ರೀಲ್ಸ್ ಬರಲಿ ಅಂತ ಇಲ್ಲಿರೋ ನೇಚರ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಇಲ್ಲಿರೋ ಮನೆ ಎಲ್ಲ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದ್ದಲ್ಲಮ್ಮ? ಚೆನ್ನಾಗಿ ಬಂದಿದೆ. ಇನ್ನು ಟಿಫನು ಮಾಡಿಲ್ಲ ಗೈಸ್. ಬೆಳಗ್ಗೆನೇ ಎದ್ದಿದ್ದು. ಟಿಫನ್ನು ತುಂಬ ಹೊಟ್ಟೆ ಹಸಿತಾ ಇದೆ. ಇವಾಗ ಹೋಗಿ ಟಿಫನ್ ತಿನ್ನಬೇಕು. ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮತ್ತೆ ನಾನು ಚೆನ್ನಾಗಿ ನೀರು ಕುಡಿಬೇಕೀಗ. ಹೌದೌದು, ನೀರು ಕುಡಿಯೋಣ. ಹಾಗೆ ನೋಡಿ ಗೈಸ್ ಎಷ್ಟು ಬೇವತ್ತೋಗಿದ್ದೀವಿ ನೋಡಿ ಇಬ್ರು. ತಗೊಳ್ಳಿ ಮನೆ ಒರೆಸ್ಕೊಳ್ಳಿ. ಫುಲ್ ಬೆವ್ತೋಗಿದ್ದೀವಿ. ಫುಲ್ಲು ಬೇವತ್ತೋಗಿದ್ದೀವಿ. ಸಖತ್ತಾಗಿ ಬಂದಿದೆ. ಆದರೆ ರೀಲ್ಸು ತುಂಬ ಖುಷಿ ಆಗ್ತಿದೆ. ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದೀವಿ. ನೀವು ಕೂಡ ಕಾಯ್ತಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಸೊ ಶಾರ್ಟ್ಸ್ಗಳಲ್ಲಿ ಒಂದೊಂದೇ ರೀಲ್ಸ್ಗಳನ್ನೆಲ್ಲ ಬಿಟ್ಕೊಂಡು ಬರ್ತಿದ್ದೀವಿ. ನೀವು ನೋಡಿ, ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಹೌದು. ನೋಡಿ ಗೈಸ್ ಎಲ್ಲರೂ ಟಿಫನ್ ತಿಂತಾ ಇದ್ದೀವಿ ಡ್ರೆಸ್ ಚೇಂಜ್ ಮಾಡಿ. ಧನ್ಯಮ್ಮ ಏನು ಟಿಫನ್ ಎಕ್ಸ್ಪ್ಲೇನ್ ಮಾಡಿ. ಇದೇನಿದು? ಓಡ್ಪಾಲೆ. ಓಡ್ಪಾಲೆನಾ ಇದು? ಚಿಕನ್ ಪುಳಿ ಮುಂಚಿನ ಇದು ಗೈಸ್. ಚಿಕನ್ ಪುಳಿ ಮುಂಚಿ ಮಾಡಿದ್ದಾರೆ. ಮತ್ತೆ ಏನಾದ್ರು ಓಡ್ಪಾಲೆ ಮಾಡಿದ್ದಾರೆ. ಇದನ್ನ ನಮ್ಮ ಕಡೆ ಚಿಕನ್ ಸಾಂಬಾರ್ ಅಂತನಾದ್ರೂ ಅನ್ಕೋಬಹುದು, ಚಿಕನ್ ಕರಿ ಅಂತನಾದ್ರೂ ಅನ್ಕೋಬಹುದು, ಚಿಕನ್ ಗ್ರೇವಿ ಅಂತನಾದ್ರೂ ಅನ್ಕೋಬಹುದು. ಚೆನ್ನಾಯ್ತಾ ಟೇಸ್ಟು? ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಇದು ನೋಡಿ. ಕಣ್ಣ ಚಾ ಯಾವಾಗಲೂ ಪಕ್ಕದಲ್ಲಿ ಇರಲೇಬೇಕು. ಟಿಫನಲ್ಲಿ ಮಾತ್ರ ಅಲ್ವಮ್ಮ? ಹೌದು. ನಿಮಗೆ ಪೇರ್ ಕಷಾಯ. ಪೇರ್ ಕಷಾಯನಾ ಇದು? ನಂಗೆ ಬೇಡ, ನಾನು ಬರೀ ತಿಂತೀನಿ ಸಾಕು. ನೋಡಿ ಗೈಸ್, ನಮ್ಮ ಮನೆ ರೋಡಿಗೆ ಬಂದ್ವಿ. ಇವಾಗ ಟೈಮ್ 5:41 ಆಯಿತು. ನಮ್ಮ ಮನೆ ವೆದರ್ ನೋಡಿ ಹೇಗಿದೆ. ಇಲ್ಲೇ ಮನೆ ಕಾಣಿಸ್ತಿದೆ. ಸಕ್ಕದಾಗಿ ಕಾಣಿಸ್ತಿದೆ. ನಿಧಾನ ಮುನು, ಭಯ ಆಗುತ್ತೆ. ಪಪ್ಪ ನೋಡಿ ಇಲ್ಲಿ ಬೀಜ ಕೊಯ್ತಾ ಇದಾರೆ. ಪಪ್ಪ ಬೀಜನಾ? ಹಾ, ಬೀಜ ಕೊಯ್ತಾ ಇದಾರೆ ನನ್ನ ಪಪ್ಪ. ನೋಡಿ ಗೈಸ್, ಇಲ್ಲೆಲ್ಲ ಬಿದ್ದಿದೆ ಗೊತ್ತಾ? ಇದೇ ಗೇರು ಹಣ್ಣು ಗೈಸ್. ಇಲ್ಲೆಲ್ಲ ರೋಡಲ್ಲಿ ಇದ್ರಲ್ಲೇ ಗೈಸ್ ಗೋಡಂಬಿ ಮಾಡೋದು. ಹೌದು, ಅದ್ರಲ್ಲೇ ಗೋಡಂಬಿ ಮಾಡೋದು. ಗೋಡಂಬಿ ಇರೋದು ಕರೆಕ್ಟ್. ಅದ್ರ ಮೇಲೆ ಹೋಗ್ಬಿಡಿ, ಜಾರ್ತದೆ ಆಯ್ತಾ. ಇದೇ ಮನೆ ಗೈಸ್. ನೋಡಿ ಹೇಗೆ ಕಾಣಿಸ್ತಿದೆ ವೆದರು. ಇಷ್ಟೊತ್ತಲ್ಲಿ ಸಕಲ ಕಾಣಿಸ್ತಿದೆ. ಅಲ್ಲಿ ನನ್ನ ಕುಳ್ಳಿ ಅಮ್ಮ ಇದ್ದಾರೆ. ಅಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗುಂಡು ನೋಡಿ. ನಾವೆಲ್ಲ ಪೇಟೆಗೆ ಹೋಗಿ ಬಂದದ್ದಲ್ವಾ? ಹೌದು ನೋಡಿ, ಖುಷಿ ನೋಡಿ. ಗುಂಡ ಅಕ್ಕ ಕೊಟ್ಲು. ಅಮ್ಮ ಎಂತಮ್ಮ ಹೇಗಿದ್ದೀರಾ? ನಿಮಗೆ ಜ್ಯೂಸ್ ತಂದಿದ್ದೇನೆ. ನಾನು ಮುನ್ನು ಅಕ್ಕ ಸೇರಿ ತಂದಿದ್ದೇವೆ. ಗೈಸ್ ಪೇಟೆಯಿಂದ ಹೋಗಿ ಬಿಸಿಲು ಜಾಸ್ತಿ ಅಂತೇಳಿ ಎಲ್ಲಾ ತರ ಫ್ಲೇವರ್ ಜ್ಯೂಸ್ ತಗೊಂಡು ಬಂದಿದ್ದೀವಿ. ನೀವು ಯಾವ್ದು ಇಷ್ಟ ಪಡ್ತೀರೋ ಗೊತ್ತಿಲ್ಲ. ನೀವು ಕೇಳಿ ಫಾಂಟಾ ಅಲ್ವಾ? ನೋಡಿ ಫಾಂಟಾ ಇದೆ. ಫಾಂಟಾ ಇರೋ ಗುಂಡು ಮಿರಿಂಡಾ, 7 ಅಪ್, ಫ್ರೂಟಿ. ದೊಡ್ಡದು ಒಂದು ತಗೊಂಡ್ ಬರೋ ಬದಲು ಎಲ್ಲಾ ಚಿಕ್ಕದು ತಂದ್ರೆ ಬೆಸ್ಟ್. ಸ್ಮೂತಿ ಇದು ನಮ್ಮ 3 ಜನಕ್ಕೆ. ಯಾರು ಬೈಕೋಬೇಡಿ ಗಾಯ್ಸ್, ಇಷ್ಟು ಜ್ಯೂಸ್ ಕುಡಿಬಾರ್ದು ಹಂಗೆ ಹಿಂಗೆ ಅಂತ. ಯಾಕಂದ್ರೆ ಇದು ತುಂಬಾ ದಿನ ಇಟ್ಕೊಂಡು ಕುಡಿಯೋದಕ್ಕೆ. ಮತ್ತೇನಂದ್ರೆ ಶೆಕೆ ಅಲ್ವಾ, ಜಾಸ್ತಿ ಶೆಕೆ ಅಲ್ವಾ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಕುಡಿಲಿಕ್ಕೆ ಒಂಥರ ಕಂಫರ್ಟೇಬಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಕುಡಿಯೋದಕ್ಕೆ ಮಾತ್ರ. ಫುಲ್ ಶೆಕೆ ಇದ್ದಾಗ, ಬಾಡಿ ಹೀಟ್ ಆದಾಗ ಹೌದು ಕುಡಿದು ತಂಪಾಗೋದಕ್ಕೆ. ಹೌದು. ಓಕೆನಮ್ಮ? ಅದು ಬಾಡಿ ತಂಪಿಗಿದ್ದದ. ತಂಪಿಗೆ ಎಳ್ನೀರು ಕುಡಿ. ಬೆಳಗ್ಗೆ ಎದ್ದು ಎಳ್ನೀರು ಕುಡಿತೀವಲ್ಲ. ಹೌದು. ಹುಡಿ ತಗೊಂಡ್ ಬಂದಿದೀವಿ. ಫಸ್ಟ್ ಟ್ರೈ ಮಾಡೋದೇ. ಟ್ರೈ ಮಾಡೋಣ. ಗಾಯ್ಸ್ ಒಂದು ಹೆವಿ ಟಾಸ್ಕ್ ಇದೆ. ಏನ್ ಟಾಸ್ಕ್ ಅಂತ ಅಂದ್ರೆ, ಇಲ್ಲಿವರೆಗೂ ಯಾರು ಆ ಟಾಸ್ಕೇ ಮಾಡಿಲ್ಲ. ನೀವು ಎಲ್ಲಿ ಬೇಕಾದ್ರೆ ಅದನ್ನ ಸರ್ಚ್ ಮಾಡ್ಬೋದು. ಯಾರು ಮಾಡಿಲ್ಲ. ನಾವೇ ಆ ಟಾಸ್ಕ್ ನ ಫಸ್ಟ್ ಟೈಮ್ ಮಾಡ್ತಿರೋದು. ಅದು ನಿಮ್ಗೆ ಹೆಂಗ್ ಗೊತ್ತು? ಅದು ಅಂದ್ರೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಅಣ್ಣನವರೆಲ್ಲ ಆಟ ಆಡ್ತಿದ್ವಿ. ಅದ್ರಲ್ಲ ಅದ್ ಏನಂತಂದ್ರೆ ಏನ್ ಹೇಳ್ಬೇಡಿ, ಆಮೇಲೆ ಅದನ್ನ ಮಾಡುವಾಗ. ಗೈಸ್ ಈಗಷ್ಟೇ ನಾವು ಪೇಟೆಯಿಂದ ಹೋಗಿ ಇವಾಗ ಬಂದ್ವಿ. ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ. ಸ್ವಲ್ಪ ಐಟಮ್ಸ್ ಮನೆಗೆ ಏನೇನು ಬೇಕೋ ಅದನ್ನು ಕೂಡ ತೊಗೊಂಡು ಡಿಕ್ಕಿಲಿ ಇಟ್ಕೊಂಡು ಬಂದಿದ್ದೀವಿ. ಇವಾಗ 3 ಜನ ಹೋಗಿದ್ವಿ. ನಾನು ಮತ್ತು ಧನ್ಯಾ ಅವರು ಮತ್ತು ಸನ್ನು ಅವರು. ಇವಾಗ ಒಂದು ಟಾಸ್ಕ್ ಇದೆ. ಏನು ಟಾಸ್ಕ್ ಅಂತ ಅಂದರೆ, ಒಂದು ಪ್ರಾಡಕ್ಟ್ ತಂದಿದ್ದಾರೆ, ಚಿಕ್ಕು ಪ್ರಾಡಕ್ಟು. ಅದು ಇಲ್ಲಿ ಮಾತ್ರ ಸಿಗುತ್ತೆ, ಬ್ಯಾಂಗ್ಳೂರಲ್ಲಿ ಸಹ ಸಿಗಲ್ಲ. ಅದು ಹೆಸರು ಏನು ಅಂತ ಕೂಡ ನಿಮಗೆ ಹೇಳ್ತಾರೆ. ಬನ್ನಿ ಇವಾಗ ಆ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಜ್ಯೂಸ್ ಎಲ್ಲ ಒಳಗಡೆ ಎತ್ತಿಡಿ, ಸರಿನಾ? ಗೈಸ್ ನೋಡಿ ಗೈಸ್, ಇಲ್ಲಿ ಮರಿಗಳಲ್ಲಿದೆ. ಹಾಲು ಕುಡಿಯೋದಕ್ಕೆ ಅವ್ರ ಅಮ್ಮನ ಹುಡುಕ್ತಾ ಇತ್ತು. ನೋಡಿದ್ರೆ ಇವನ ಹತ್ರ ಹೋಗಿ ಹಾಲು ಕುಡಿತಾ ಇದ್ದಾರೆ. ಇವನು ಹುಡುಗ ಮಕ್ಳುಗಳು ಇವನ ಹತ್ರ ಎಲ್ಲ ಹೋಗಿ ಹಾಲು ಕುಡಿತಾ ಇದೆ. ಮರಿ ಹಾಕಿದೆ ನಾಯಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. 1 2 3 ಇಲ್ಲೊಂದಿದೆ. ಇಲ್ಲೆಲ್ಲ ಮರಿ ಹಾಕಿದೆ. ನಿಮ್ಗೆ ಇನ್ನೂ ಮರಿಗಳನ್ನ ತೋರಿಸಿಲ್ಲ ನೋಡಿ. ಅಲ್ಲಿ ಮರಿಗಳ ಸೈನ್ಯನೇ ಇದೆ ಮನೆಯಲ್ಲಿ. ನಮಗಂತೂ ಆಟ ಆಡೋದಕ್ಕೆ ಒಂದು ಒಳ್ಳೆ ಟೈಮ್ ಪಾಸ್ ಇಲ್ಲಿ. ಅವ್ರ ಅಮ್ಮನ ಹತ್ರ ಹೋಗೋದಕ್ಕೆ ಹೋಗಿ ಅಮ್ಮ ಗುಂಡನ ಹತ್ರ ಹೋಗಿ ಕುಡಿತಾ ಇದ್ದಾರೆ ಇವ್ರು ಹಾಲು.
ಎಷ್ಟು ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದೆ ಮರಿ. ನೋಡಿ ಇವಾಗ ಇವನ ಹತ್ರ ಹೋಗಿ ಹುಡುಕ್ತಿರ್ತಾರೆ, ಹಾಲು ಕುಡಿಯೋದಕ್ಕೆ ಇವನ ಹತ್ರ ಹೋಗಿ ಹುಡುಕ್ತಾ ಇರ್ತಾರೆ. ಅದಕ್ಕೆ ಗೊತ್ತಾಗಲ್ಲ ಪಾಪ ಚಿಕ್ಕ ಮರಿ. ಏಯ್ ಗುಂಡು ಬರ, ಅವ್ರಿಗೆ ಭಯ ಹಿಡಿಸ್ತವನೆ. ಗಾಯ್ಸ್ ನೋಡಿ ಗಾಯ್ಸ್, ಇದನ್ನ ಪೇಟೆಯಿಂದ ಏನೋ ತಗೊಂಡ್ ಬಂದಿದ್ದಾರೆ. ಏನ್ಮಾ ಇದು? ನಾವು ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ಏನಂತ ಕರೀತೀವಿ? ಚಿಕ್ಕನಿ ಪೌಡರ್ ಅಂತ ಹೇಳ್ತೀವಿ. ಚಿಕ್ಕನಿ ಪೌಡರ್ ಅಂತ ಹೇಳ್ತಿದ್ವಿ. ಬಟ್ ಇದು ರಿಯಲ್ ನೀಲಗಿರಿ ಇದೆ ಅಲ್ವಾ, ನೀಲಗಿರಿದು ಹುಡಿ. ಓಕೆನಾ? ಪುಡಿ ಅದೇ ಪುಡಿ ನಾವು ಪೌಡ್ರು ಹುಡಿ ಅಂತೀವಿ. ಪೌಡ್ರು ತಾನೆ, ಹುಡಿ ಅಂತ ಹೇಳೋದಲ್ವಾ? ಅದೇ ನೀಲಗಿರಿ ಪೌಡ್ರು. ನೀಲಗಿರಿ ಪೌಡರ್. ಸೊ ಇದನ್ನು ಮೂಗಿಗಿಡ್ಬೇಕು. ಮೂಗಿಗೆ ಹಿಡ್ಕೊಂಡ್ರೆ ಮೂಗಿಗೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿ ಹಿಡ್ಕೊಳ್ಳೋಣ. ಇದು ಇಷ್ಟು ಚಿಕ್ಕ ಬಾಟಲ್ ಆಯ್ತಾ, ಅದ್ರದ್ದು ಪವರ್ ಜಾಸ್ತಿ ಇದೆ. ಹೌದಾ? ಹೆವಿ ಪವರ್ ಇದೆ. ಇದರಿಂದ ಏನಾಗುತ್ತೆ? ಎಫೆಕ್ಟ್ಸ್ ಏನೂ ಇಲ್ಲ, ಕೆಮಿಕಲ್ ಅಲ್ಲ. ಅಲ್ಲಮ್ಮ, ಇದನ್ನಿದ್ರೆ ಇದರಿಂದ ಏನಾಗುತ್ತೆ? ಅಕ್ಸಿ ಬರ್ತಾನೆ ಇರುತ್ತೆ. ಆಗಲ್ಲ. ಸೀನೋದಾ? ಹಾ, ಅದು ಅಕ್ಷಿನೇ ಅನ್ನೋದು ನಮ್ ಕಡೆನೂ ಅಕ್ಷಿನೇ ಅಂತಾನೆ. ಅಕ್ಷಿ ಬರ್ತಾನೆ ಇರುತ್ತೆ. ಸೊ ಇವಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ನಾನು, ಅಕ್ಕ, ಮತ್ತೆ ಮುನ್ನು, ಮತ್ತೆ ನನ್ನ ಮಮ್ಮಿ, 4 ಜನ ಪಾರ್ಟಿಸಿಪೇಟ್ ಮಾಡ್ತಿದೀವಿ. ಸೊ ಯಾರು ಜಾಸ್ತಿ ಸೀನ್ತಾರೆ ಅವ್ರು ಫೌಲು. ಇವಾಗ ಇದರಲ್ಲಿ ಎಷ್ಟು ಕಡಿಮೆ ಯಾರು ಸೀನ್ತಾರೆ ಅವರು ಫಸ್ಟ್. ಬಟ್ ಇದು ಒಂದ್ ಅಕ್ಸಿ ಬಂದು ಕಂಟಿನ್ಯೂ ಬರಲ್ಲ. ಲೈಕ್ ಒಂದ್ ಅಕ್ಸಿ ಬಂದು ಅಟ್ಲೀಸ್ಟ್ ಒಂದು 2 to 3 seconds ಗ್ಯಾಪ್ ಇರುತ್ತೆ. ಓಕೆನಾ? ಸೊ ಆ ತರ ನೋಡೋಣ ಯಾರು ಜಾಸ್ತಿ ಸೀನ್ತಾರೆ ಮತ್ತೆ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಫಸ್ಟ್ ನಿಮ್ಗೆ ಕೊಡಿಲಿ ನೋಡೋಣ, ಅದನ್ನ ತೋರ್ಸೋಣ. ನೋಡಿ ಗಾಯ್ಸ್, ಫಸ್ಟ್ ನಾನೇ ಟ್ರೈ ಮಾಡ್ಬೇಕಂತೆ ಧನ್ಯ ಅವ್ರು ಹೇಳ್ತಿದ್ದಾರೆ. ಫಸ್ಟ್ ನಾನೇ ಟ್ರೈ ಮಾಡ್ಬೇಕಾ? ನೀವೇ ಮಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ, ಅದಕ್ಕೋಸ್ಕರ ನೀವೇ ಮಾಡಿ. ನಾನು ಫಸ್ಟ್ ಟೈಮ್ ಗೈಸ್ ಇದನ್ನ ನೋಡ್ತಿರೋದು. ಈ ತರದೊಂದು ಪ್ರಾಡಕ್ಟ್ ನಾನು ನೋಡೇ ಇಲ್ಲ. ನೀವು ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಇದನ್ನ ಟ್ರೈ ಮಾಡೋಣ ಬನ್ನಿ. ಅಂದ್ರೆ ಅದನ್ನ ಮೂಗಿಗೆ ಹಿಡ್ಕೋಬೇಕಂತೆ. ಅದನ್ನ ಹಿಡ್ಕೊಂಡ್ರೆ ಜಾಸ್ತಿ ಅಕ್ಷಿ ಬರ್ತಾನೆ ಇರುತ್ತೆ. ಒಂದೊಂದು ನಿಮಿಷ ಒಂದೊಂದು ಸೆಕೆಂಡಿಗೂ ಅಕ್ಷಿ ಬರ್ತಾ ಇರುತ್ತೆ. ನೋಡೋಣ ಯಾರಿಗೆ ಜಾಸ್ತಿ ಅಕ್ಷಿ ಬರುತ್ತೆ, ಯಾರಿಗೆ ಕಮ್ಮಿ ಅಕ್ಷಿ ಬರುತ್ತೆ ಅಂತ ನೋಡೋಣ. ಓಕೆನಾ? ಕೋಲ್ಡ್ ಆದವರು ಅದನ್ನ ಯೂಸ್ ಮಾಡ್ತಿದ್ರು ಮುಂಚೆ. ಅಂದ್ರೆ ಸೀನಕ್ಕೆ. ಹೌದು, ಅಂದ್ರೆ ಕಫ ಏನಾದ್ರು ಇದ್ರೆ ಹೋಗುತ್ತೆ ಗೈಸ್. ಕಫ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಿದ್ರೆ ಅಂತ. ಒಂದೊಂದು ಟೈಮ್ ಅಕ್ಷಿ ಬಂದ್ರೇನೆ ಅಲ್ವಾ ಕ್ಲಿಯರ್ ಆಗೋದು. ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ. ಟ್ರೈ ಗಾಯ್ಸ್, ಇವಾಗ ನಮ್ಮ ಮುನ್ನು ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ತೋರ್ಸಿ. ಇಷ್ಟಿರ್ಲಿ. ಆಯ್ತು, ಎಷ್ಟು ಹೇಳ್ರಿ, ನನಗೆ ಗೊತ್ತಿಲ್ಲ. ಇಷ್ಟು ಓಕೆ. ಅಮ್ಮ, ಹಿಂದಿನಿಂದಲೂ ಸೌಂಡ್ ಹೋದ್ರೆ ಅಂತ ಭಯ. ಹಿಂದಿನಿಂದ ಸೌಂಡ್ ಹೋಗುತ್ತಾ? ಅಂದ್ರೆ ಏನ್ ಗೊತ್ತಾ, ಇದ್ರೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಮೂಗಿಂದ ಬಿಡ್ತೀರಾ ಅಲ್ವಾ, ಅದು ಒಂದೊಂದ್ಸರಿ ತಿಕ್ಕದಿಂದಾನು ಬರುತ್ತೆ. ನೀವು ಅಕ್ಷಿ ಹಾಕ್ತಿರಲ್ಲ, ಅಕ್ಷಿಯಿಂದಾಗ ನಿಮ್ಗೆ ಆ ಫೋರ್ಸಿಗೆ ತಿಕ್ಕದಲ್ಲೂ ಊಸ್ ಬಂದ್ಬಿಡುತ್ತೆ. ಆಯ್ತಾ? ಮತ್ತೆ ಹೇಳೋಕ್ಕಾಗಲ್ಲ, ಒಂದೊಂದ್ಸರಿ ಹುಚ್ಚೇನೋ ಬಂದ್ಬಿಡುತ್ತೆ. ಆಲ್ರೆಡಿ ಎಲ್ಲ ಹುಚ್ಚೊಯ್ದಿದ್ದೀರಾ ಅಕ್ಕ? ಹುಚ್ಚೊಯ್ದಿದ್ಯಾ ಅಮ್ಮ? ನೀವು ಒಯ್ದಿದ್ದೀರಾ ನೀವು? ಸರಿ, 2 ಮೂಗಿನ ಹೊಟ್ಟೆಗೂ ಹಿಂಗೆ ನೀಟಾಗಿ ಹಾಕಿ ಎಳಿರಿ. ಎಳಿಬೇಕು ಇನ್ನ. ಎಲ್ಲ ಹತ್ರ ನಿಂತ್ಕೊಳ್ಳಿ. ಎಳಿರಿ. ಸಾಕಾಗಿಲ್ವ? ಸಾಕಾಗಿಲ್ವಾ? ಹೋಗಿಲ್ವಾ ಅಂತ ಒಳಗೆ? ಇನ್ನ ಹೋಗಿಲ್ಲ, ಅವ್ರ ಒಳಗೆ ಹೊಟ್ಟೆ ದೊಡ್ಡದು ಗೈಸ್, ಅದಕ್ಕೆ. ಎಲ್ಲರಿಗೆ ಅಕ್ಸಿ ಬರ್ತದೆ, ಇವ್ರಿಗೇನು ಕೆಮ್ಮು ಬರ್ತಿದೆ. ಅಕ್ಕ ಹತ್ರ ನಿಂತ್ಕೋ ಅಕ್ಕ, ಹತ್ರ. ಸ್ಪ್ರೇ ಬಂದ್ರೆ ಇಲ್ಲ, ಅದು ಬರುತ್ತೆ, ಒಂದ್ ಸ್ವಲ್ಪ ಹೊತ್ತಾಗ್ಬೇಕು. ಏನಾಗ್ತದೆ? ಆಗ್ಲಿಲ್ಲ ಅಂದ್ರೆ ಇನ್ನ ತಗೋಬೇಕು ನೀವು. ಹಿಂದಿನಿಂದ ಮುಂದಿನಿಂದ ಒಂದಾಯ್ತು. 2 ಹಿಂದಿನಿಂದ ಬರ್ತಿದ್ದೆ, ಮುಂದಿನಿಂದ ಹೇಳಿ. ನೀರು ಬರ್ತೈತೆ. ಹೌದು, 2 ಬಂತಾ? ಅಷ್ಟೇ. 2 ಅಮ್ಮ ಅಕ್ಕ ಇಲ್ಲೊಬ್ರು ನಿಂತ್ಕೊಳ್ಳಿ, ಆ ಸೈಡ್ ಒಬ್ರು ನಿಂತ್ಕೊಳ್ಳಿ. 3 ಏನಾಗ್ತಿದೆ? ಉಸಿರು ಹೇಳಿದಾಗ ಕೆಮ್ಮು ಬರುತ್ತೆ ಅಂತ ಅನ್ಕೊಂಡೆ. 3ನಾ? ನೀವು ನನ್ನ ಪ್ರಕಾರ ಸ್ವಲ್ಪ ಹೇಳ್ತಿದ್ದೀರಾ, ಅದಕ್ಕೆ ಜಾಸ್ತಿ ಹೇಳ್ತಿದ್ದೀನಿ. ಹೌದಾ? ನನಗೆ ಎಫೆಕ್ಟ್ ಜಾಸ್ತಿ ಬೀಳಲ್ಲ, ಯಾಕಂದ್ರೆ ಪವರ್ ಏನು ಅಷ್ಟೊಂದಿಲ್ಲ. ನೋಡಿ ವಾಯ್ಸ್ ಚೇಂಜ್ ಆಗೋಯ್ತು. 3 ನನ್ನ ಪ್ರಕಾರ ಇವರೇ ವಿನ್ ಆಗ್ತಾರೆ ಅನ್ಸುತ್ತೆ ಅಮ್ಮ. ಖುಷಿ ಆಗ್ತಿದ್ಯಾ? ಇಲ್ಲ, ಬಂತು. ಇರಿ, ಬರ್ತಾ ಇದೆ. ಮಂಗಳೂರು ರೀಚ್ ಆಯ್ತು, ಪುತ್ತೂರು ರೀಚ್ ಆಯ್ತು.
ಆಯ್ತಾ? ಮೂಗೆಲ್ಲ ಉರಿತೈತೆ, ಅದಂಗೆ ಮೂಗು ಉರಿತಾ ಇದೆ, ರೆಡ್ಡೇ ಆಗೋಯ್ತು ಕಣ್ಣು. ಗೈಸ್ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಟ್ಟಿದೆ ನೋಡಿ ಹೆಂಗ್ ಬಂದಿದೆ. ಇವಾಗ ಇವ್ರ ಕೈಲಿ ಮಾಡ್ಸೋಣ ಬನ್ನಿ. ಧನ್ಯ ನೀವು ಜಾಸ್ತಿ ಹಾಕೋಬೇಕು. ನಾನ್ ಸೆಕೆಂಡ್ ಅಲ್ಲ ಅಮ್ಮ ಇನ್ನು. ಸರಿ, ನನಗ್ ಬರತರ ಆಗ್ತಾನೆ ಇದೆ ಅಮ್ಮ. ನೆಕ್ಸ್ಟ್ ನೀವ್ ಈಗ ಅದನ್ನ ಹಾಕಿದ್ರೇನೆ ಅಮ್ಮನ್ ಮೂಗಿಗೆ ಅಮ್ಮ ಹಾಕೊಳಂಗಿಲ್ಲ ಇವಾಗ, ಬೇರೆಯವ್ರು ಹಾಕ್ಬೇಕು. ಅದು ಕರೆಕ್ಟಾಗಿ ಹಾಕೋಬೇಕು. 4 ಅಕ್ಷಿ ಆಯ್ತು ನಂದು. 4 ಗೈಸ್ ಫೈನಲಿ ಕೌಂಟ್ ಆಯ್ತು. ಇವಾಗ ಹೋಗಿ ನಾನು ಸ್ವಲ್ಪ ಮುಖ ತೊಳ್ಕೊಬಿಡ್ತೀನಿ. ಮುಖ ತೊಳ್ಕೊಬಿಡ್ತೀನಿ. ನನ್ನ ಕಣ್ಣಲ್ಲಿ ಬಾಯಲ್ಲಿ ತಿಗ್ದಲೆಲ್ಲ ನೀರು ಬರ್ತೈತೆ ಗೈಸ್. ಮೂಗಲ್ಲಿ ಒಳ್ಳೆ ಹೋಗ್ಬಿಟ್ಟು ವಾಯ್ಸ್ ಎಲ್ಲ ಚೇಂಜ್ ಆಗೋಗ್ಬಿಡ್ತು. ಒಂದು ಸ್ಟ್ರಾಂಗ್ ವಿಕ್ಸ್ ಇದ್ದಂಗೆ ಐತೆ. ವಿಕ್ಸ್ ಅಮೃತಾಂಜನ್ ಇದ್ದಂಗೆ ಐತೆ. ಅಮ್ಮ ಫಸ್ಟ್, ಆಮೇಲೆ ಅಕ್ಕಂದು ಸ್ವಲ್ಪ ಲಾಸ್ಟ್ ಇರ್ಲಿ. ಲಾಸ್ಟ್ ಇರ್ಲಿ. ನೀವು ಸ್ವಲ್ಪ ಮಗ ಇಲ್ಲ ಸಣ್ಣಮ್ಮ ಅವ್ರು ಹಾಕೊಳಂಗಿಲ್ಲ, ನೀವ್ ಹಾಕ್ಬೇಕು. ನೀವೇ ಹಾಕ್ಬೇಕು. ಅಮ್ಮ ನಿಮಗೆ ಕಫ ಉಂಟಲ್ಲ, ಎಲ್ಲ ರಟ್ಟಿ ಹೋಗ್ಲಿ. ಒಳ್ಳೇದಮ್ಮ, ಏನಾಗಲ್ಲ. ಜಾಸ್ತಿ ಹಾಕು ನೀಲಗಿರಿ ಒಳ್ಳೇದು. ನೀಲಗಿರಿ ಬೆಟ್ಟದ ಮೇಲೆ ಸಣ್ಣಮ್ಮ ಗೋಳಿ ಆಡೋಣ. ಸಂಜೆ ಬಂದು ಮೈಸೂರು ಏನೋ ಒಂದು ಸಿಲ್ಕ್ ತೆಗಿಯೋಣ ಅಲ್ಲ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಮನೋ, ಹಿಂಗ ಆಟ ಆಡ್ತಿದ್ವಿ. ನೀಲಗಿರಿ ಬೆಟ್ಟದ ಮೇಲೆ ಸ್ಕೂಲಲ್ಲಿ ಆಡ್ತಿದ್ರ. ಇದೆ ಕರೆಕ್ಟ್ ಆಗಿ ನೀನೇ ಇಡಮ್ಮ ಮೂಗಲ್ಲಿ. ಒಳಗಡೆ ಹಾಕೊಳ್ಳಿ, ಹೇಳಿರಿ. ತೂತಿ ಹೊಟ್ಟೆಗೆ ನುರಿಪುಳಿ. ಅಯ್ಯೋ ಮೂಗ್ ಒಳಗಡೆ ಹೆಂಗ್ ಹಿಡ್ಕೋತಾರ ನೋಡಿ ಅಮ್ಮ. ಚೀಟ್ ಮಾಡ್ತಾರೆ. ಇದೆಲ್ಲ ಹಾಕಿ ಎಲ್ಲ ಹಾಕ್ಬೇಕು. ಈ ತರ ಹಾಕಿ ಬೇಗ ಹಾಕಿ. ಬರಕ್ಕೂ ಮುಂಚೆ ಹಾಕ್ಬೇಕು. ಹೇಳ್ಕೊಳ್ಳಿ ಅಮ್ಮ ಉಸಿರು. ಮೂಗಲ್ಲಿ ಎಳಿರಿ. ಫೋರ್ಸ್ ಆಗಿ ಎಳಿಬೇಕು. ಬಾಯಲ್ಲಿ ಬಿಡ್ತಿದ್ದೀರಾ, ಮೂಗಲ್ಲಿ ಎಳಿರಿ. ಆಮೇಲೆ ನೀವ್ ಇನ್ನಾಗ್ಬಿಟ್ರೆ ನಂದು 4 ಆಯ್ತು ಸಮ. ಅಮ್ಮನ್ ಸ್ಟಾರ್ಟ್ ಆಯ್ತು. ಅಮ್ಮನ್ 1 ಎಳಿರಿ ಉಸಿರು ಮೂಗಲ್ಲಿ. 2 ಅಮ್ಮಂದು. ನೆಕ್ಸ್ಟ್ 2 ಡಿಜೆ ಉಸಿರು ಹೇಳಿರಿ. ಡಿಜೆ ಎಷ್ಟಾಯ್ತು? 3. ಭಯ 2 ಸೈಡ್ ಕಟ್ಟಿಡ್ಕೊಂಡಿದ್ದಾರೆ. ಅಮ್ಮನಿಗೆ ಸುಸ್ಸು ಬಂದ್ಬಿಡುತ್ತೆ ಅಂತ ಅಮ್ಮ ಹೇಳಿರಿ. ಅದು ಪೂರ್ತಿ ಕೈಲಿರೋದು ಎಳಿಬೇಕು. ಉಸಿರು ಮೂಗಲ್ಲಿ ಎಳಿತಾರೆ, ಇಲ್ಲ ಅಳ್ತಿದ್ದಾರೆ. 3ನಾ? ಹಿಡ್ಕೊಳ್ಳಿ ಅಮ್ಮ, ಇಕ್ಕೋತಾನೆ ಇಲ್ಲ. ಮೋಸ ಮಾಡ್ತಿದ್ದೀರಾ ನೋಡಿ. ಟಚ್ಚೇ ಮಾಡ್ತಿಲ್ಲ. ಇವಾಗ ಸೂಪರ್. ಉಸಿರು ಹೇಳಿರಿ. ಹೋಗ್ಬೇಕು ಫುಲ್ ಹುಡಿ. ಹೇಳಿರಿ. ಯಾಕೆ ಯಾರನ್ನ ನೆನ್ಸ್ಕೊಂಡು ಅಳ್ತಾ ಇರೋ ತರ ಇದೆ ಇದು ಎಕ್ಸ್ಪ್ರೆಷನ್. 3 ಉಸಿರು ಎಳಿತಾ ಇಲ್ಲ ಅಮ್ಮ ಮೂಗಲ್ಲಿ. ನಾನು ಇನ್ನ ಅಂತಲ್ಲ ನೋಡೋಣ, ಇನ್ನೂ ರೌಂಡ್ ಆಗ್ಲೇ ಇಲ್ಲ. ಹಾ, ಅಕ್ಕ ಇವಾಗ ಧನ್ಯನಿ ಕೊಡಿ. ನಾನೇ ಹಾಕೊಳ್ತೀನಿ. ಯಾರು ಬೇಡ. ಸಾಕು. ಜಾಸ್ತಿ ಹಾಕೋಬೇಕು, ನಿಮ್ ದೊಡ್ಡ ಮೂಗು. ಹಾಕು ಎಳಿ ನೀಟಾಗಿ ಎಳಿ. ಬೇಗ ಹಾಕೊಳಮ್ಮ. ಎಳಿ 1. ಅದು ಅಕ್ಷಿ ಅಲ್ಲ, ಅಕ್ಷಿ ಯಾವ್ದು ಗೊತ್ತಾಗಲ್ಲ. ಹೇಳ್ಕೊಳ್ಳಿ ಮೂಗಲ್ಲಿ. ಅಮ್ಮನಿಗೆ ಗೊಣ್ಣೆ ಬಂತು. ನಮ್ ಧನ್ಯ ನೋಡಿ ಸ್ಥಿತಿ. ಧನ್ಯದ್ದು ಮೂಗಲ್ಲಿ ಎಳಿತಾ ಇಲ್ಲ. ಉಸಿರೇ ಎಳಿತಾ ಇಲ್ಲ ಅಮ್ಮ ಮೂಗಲ್ಲಿ. ಕಣ್ಣು ಮೇಲೆ ಎತ್ಬೇಕು, ಮುಖ ಮೇಲೆ ಎತ್ತಿ. ಮೂಗಲ್ಲಿ ಇರೋದು ಏನ್ ಬಾ ಇದು? ಕೆಮ್ತಿದಾರ, ಅಳ್ತಿದಾರ? ಉಸಿರೇ ಎಳಿತಿಲ್ಲಮ್ಮ ಮೂಗಲ್ಲಿ. ಗೊತ್ತಾಗ್ತಿದೆ ನಂಗೆ. ಮೂಗಲ್ಲಿ ಉಸಿರು ಎಳಿಮಾ. ಕಣ್ಣಲ್ಲಿ ನೀರು. 1 ಆಯ್ತು. 1 2 2 ಆಯ್ತು ಅಕ್ಷಿ. 3 ಅಮ್ಮದ್ದು ಸೇಮು. ಕಣ್ಣಲ್ಲೆಲ್ಲ ನೀರು. ಅಯ್ಯೋ, ಎಲ್ಲೋ ಹೋಗಿದೆ ಸ್ವಲ್ಪ ಆಚೆ. ಏನೆಲ್ಲ ಹೋಗಿದೆ? ಇಲ್ಲಿದೆ, ಬರ್ತಿದೆ. ಉಸಿರು ಮೂಗಲ್ಲಿ ಹೇಳಿದ್ರೆ ಬರುತ್ತೆ. ಅಯ್ಯೋ ಶ್ರೀ,
ಮೂಗಲ್ಲಿ, ಬಾಯಲ್ಲಿ, ಇನ್ನು ಎಲ್ಲೆಲ್ಲಿ ಬರ್ತಿದ್ಯೋ ಗೊತ್ತಿಲ್ಲ. ನೀರು ಎಲ್ಲೆಲ್ಲಿ ಬರ್ತಿದೆ ನೋಡಿ ಗಾಯ್ಸ್, ಎಲ್ಲಾ ಕಡೆ ನೀರು ಬರ್ತಿದೆ ಧನ್ಯಂದು. ಸುಮ್ಮನೆ ರೀ, ಸುಮ್ಕಿರೆ ಅಂದ್ಲು. ಆಯ್ತಾ? ಆಯ್ತಾಯ್ತು. ಆಯ್ತಾ? ಮೂರೇನಾ? ಗ್ರೇಟ್. ಉಸಿರು ಎಳಿತಾ ಇಲ್ಲ ಮೂಗಲ್ಲಿ. ಹಾ, ಈಗ ಹೇಳಿದ್ರು. ಈ ತರ ಎಳಿಬೇಕು. ಆಯ್ತಾ? ಸಾಕು, ಸೂಪರ್. ಧನ್ಯ ಅವರು 3 ಸಾಕಲ್ಲ? ಜಾಸ್ತಿ. ನಾನು ಎಷ್ಟು ಹಾಕಿದ್ದೆ? ಇಷ್ಟ ಹಾಕಿದ್ದೆ ನಾನು. ಸೂಪರ್. ಅಲ್ಲಿ 4 ತಂದಿದ್ದು 4. ಅಯ್ಯೋ, ಮೂಗಲ್ ಬಂದ್ಬಿಟ್ಟಿದೆ, ಹೋಗಿ ತೊಳ್ಕೊಳ್ಳಿ. ತೂ, ಮೂಗಲ್ ಮುಂದೆ ಬಂದು ನೇತಾಡ್ತಿದ್ದೆ. ಅಲ್ಲಿ ಬಿದ್ದು ಒದ್ಲಾಡ್ತಾ ಇದಾರೆ. ಅಯ್ಯೋ ಗಾಯ್ಸ್, ನೋಡಿ ಗಾಯ್ಸ್, ಧನ್ಯ ನನ್ನನ್ನು ಅನ್ಫಾಲೋ ಮಾಡ್ತಾರೆ ಅಂತೆ. ಇವಾಗ ನಮ್ಮ ಸಣ್ಣವರ ಸರದಿ. ಹಾ, ಫುಲ್ ಒಳಗಡೆ ಹಾಕೋಬೇಕು, ಕೆಳಗಡೆನೆ ಬಿತ್ತು ಅರ್ಧ. ಟಚ್ ಮಾಡ್ಕೊಳ್ಳಿ. ಹಾ, ಯಾಕೆ ತಲೆ ಒಗ್ಗಿಸ್ಬಿಡ್ತೀರಾ ನೀವು? ಇದ್ಯಾವ ತರ ಅಕ್ಷಿ ಅಮ್ಮ? ಉಸಿರು ಹೇಳಿರಿ. ತಲೆ ಮೇಲೆತ್ತಿ ಅಮ್ಮ, ತಲೆ ಮೇಲೆತ್ತಿ ಉಸಿರು ಹೇಳಿರಿ. ಮೂಗಲ್ಲಿ ಉಸಿರಾಡ್ತಾನೆ ಇಲ್ಲ, ಸುಮ್ನೆ ಹಂಗೆ ಸ್ಟ್ಯಾಚು ಆಗಿದ್ದೀರಾ. ಮೂಗಲ್ಲಿ ಉಸಿರು ಎಳಿತಾನೆ ಇಲ್ಲ, ಉಸಿರಾಡ್ತಾನೆ ಇಲ್ಲ ಮೂಗಲ್ಲಿ. ನನಗೆ ಗೊತ್ತಾಗ್ತೈತಿ. ಇಲ್ಲಿ ಜೋರಾಗಿ ಹೇಳಿರಿ. ನಿಮ್ಮ ಅಕ್ಕ ಹೇಳಿದ್ರಲ್ಲ ಹಿಂಗೆ. ಹೆಂಗಮ್ಮ? ಹೇಳಿಮ್ಮ. ನಿಮ್ಮ ಅಕ್ಕ ಹೇಳಿದ್ರಲ್ಲ ನಂಗೆ ಹೇಳಿರಿ. ನೋಡಿ, ಬಾಯಲ್ಲೇ ಬಿಡ್ತಿದ್ದೀರಾ ಉಸಿರು. ಮೂಗಲ್ಲಿ ಎಳಿಬೇಕು, ಹಂಗೆ ಎಳಿಬೇಕು. ಹಿಂಗೆ ಹೇಳಿರಿ ಜೋರಾಗಿ. ಈಗ ಕಣ್ಣಲ್ಲಿ ನೀರು ಬಂತು. ಅಳೋದ್ಯಾಕೆ ನಗೋದ್ಯಾಕೆ ಹುಡಿನ ಒಮ್ಮೆ ಹಾಕೊಳ್ಳೆ. ಓ, ಟೀ ಶರ್ಟ್ ಮೇಲೆ ಬರೀ ಕೆಂಬರ್ತಿದೆ. ಬಾಯಿಂದ ನೀರ್ ಬರ್ತಿದೆ, ಕಣ್ಣಿಂದ ನೀರ್ ಬರ್ತಿದೆ, ಮೂಗಿಂದ ನೀರ್ ಬರ್ತಿದೆ. ಏನ್ ಮಾಹಿತಿ, ಮೂಗಲ್ಲೆಲ್ಲ ನೀರ್ ಬರ್ತಿದೆ, ಅಕ್ಷಿನೇ ಬರ್ತಿಲ್ಲ. ಟ್ರಯಲ್ ಮಾಡಿದ್ದೆ ಗೊತ್ತಾ, ಅವಾಗ 7 ಅಕ್ಷಿ ಇಟ್ಟಿದ್ದೀನಿ. ಮತ್ತೀಗ ಅದಕ್ಕೆ 1 ಬರ್ತಿಲ್ವಾ? ಹಿಂಗೆ ಎಳಿತಾನೆ ಇಲ್ಲ ಉಸಿರು. ಇನ್ನೊಂದ್ಸಲ ನೋಡಿ, ಹಂಗೆ ಎಳಿಬೇಕು, ಇನ್ನು ಜೋರಾಗಿ. ಹಿಂಗೆ ಹೇಳಿರಿ. ನಾನೇ ವಿನ್ ಅನ್ಸುತ್ತೆ ಅಲ್ಲ? ಏನು ಅವಾಗಲೇ ಟ್ರೈ ಮಾಡಿ 7 ಅಕ್ಷಿ ಹೊಡೆದಿದ್ದೀರಲ್ಲ. ನಿಮ್ಗೆ ಅದಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳಿದ್ದು ಅವಾಗಲೇ. ಡಿಸ್ಕ್ವಾಲಿಫಿಕೇಶನ್. 1 ಅಕ್ಷಿನ ಹೊಡೆದಿಲ್ಲ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್. ಅದೇ ಕೌಂಟ್ ಆಗುತ್ತೆ, ಓಕೆನಾ? ಹೊಡಿಯೋಕ್ಕಾದ್ರೂ ಟ್ರೈ ಮಾಡ್ತಾರೆ. ಅಲ್ಲಿ ಟಚ್ ಆಗ್ಲಿ ಅಂತ ಮೂಗಿಂಗ್ ಒತ್ತುತ್ತಾ ಇದ್ದಾರೆ. ಇಲ್ಲಿ ಬಂತು ಕೈ ಎತ್ತಿ. 1, ಇನ್ನೊಂದು ಬಂತು. 2 ಕೆಂಪಾಗೋಯ್ತು ಮುಖ. ಕೆಂಪಾದೋ ಧನ್ಯನ್ ತಂಗಿ ಕೆಂಪಾದೋ. ನಿಮ್ಮ ತಂಗಿ ಮೂಗು ಕೆಂಪಾದೋ, ಅಕ್ಷಿ ಹೊಡೆದು ಕೆಂಪಾದ. ಕೈ ಎತ್ತಮ್ಮ, ಎಕ್ಸ್ಪ್ರೆಷನ್ ಕಾಣ್ತಿಲ್ಲ. ನೀವು ಕೈ ಅಡ್ಡ ಇಟ್ಕೊಂಡಿದ್ದೀರಾ ಮುಖಕ್ಕೆ. ಶೀತ ಎಲ್ಲ ಎತ್ತಮ್ಮ ಕೈ. ಹಿಂದಿನಿಂದ ಮುಂದಿನಿಂದ ಎಲ್ಲ 3 ಅಕ್ಷಿ. 3 ಆಯ್ತು. ಎಳಿರಿ ಉಸಿರು. ಎಳಿತಲ್ಲ, ಮೂಗಲ್ ಉಸಿರಾಡ್ಬೇಕು. ಗಾಯ್, ಸಣ್ಣ ಅವ್ರದ್ದು ಕೂಡ 3 ಆಯ್ತು, ಅಮ್ಮಂದು 3 ಆಯ್ತು, ಧನ್ಯ ಅವ್ರದ್ದು 4 ಆಯ್ತು, ನಂದು 4 ಆಯ್ತು. ಅವಳು ವಿನ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಸಾಕು ಅಂತ ಹೇಳ್ತಿದ್ದಾರೆ. ಗಾಯ್ಸ್, ಅಮ್ಮ 3, ಸೂಪರ್ ಅಮ್ಮ. ಅಮ್ಮ 3, ಧನ್ಯ ಅವ್ರ 4. ಓಹ್, ಒಂದಂತೆ. ನಮ್ ಸಣ್ಣವ್ರದ್ದು ಇನ್ನೂ ಬರ್ತಾನೆ ಇದೆ. ತಿರುಗಮ್ಮ ಈ ಕಡೆ, ಏನಾಗ್ತಿದೆ? 4ನೇದು ಬರೋ ಮೂಮೆಂಟ್. ಹೋಗಿ 3 ಸೀನ್ ಇಟ್ಟಿದ್ದಾಳೆ. ಹೌದಾ? ಮತ್ತೆ 3 ಇಟ್ರಾ? ನಿಜ? ಹೌದೌದು, ನಿಜ. ಹಂಗಂದ್ರೆ 6-7 ಆಗಿದೆ. ಹಂಗಂದ್ರೆ ನಿಮ್ದು ಕೊಡ್ತೀರಾ ನಂಗೆ ಸತ್ಯ ಹೇಳಿದ್ರೆ? ಸತ್ಯ ಹೇಳಿದ್ರೆ ಗಿಫ್ಟ್ ಕೊಡ್ತೀವಿ. ಇವಾಗ ನೋಡಿದ್ರಲ್ವಾ ನೀವು ಅಕ್ಷಿ ಕಾಂಪಿಟೇಷನ್ ಹೆಂಗಿತ್ತು? ಎಲ್ಲರೂ ಸರಿಗೆ ಅಕ್ಷಿ ಹೊಡೆದಿದ್ದಾರೆ. ಯಾರು ಫಸ್ಟ್ ಆಗ್ತಾರೆ ಅಂತ ನೋಡು ಅಂತ. ಬೇಡ, ಅಷ್ಟೇ, ಕಂಪ್ಲೀಟ್ ಆಯ್ತು. ಬನ್ನಿ ಒಳಗಡೆ ಹೋಗೋಣ, ಮುಖ ತೊಳ್ಕೊಂಡು ರೆಡಿ ಆಗೋಣ. ಗಾಯ್ಸ್, ಇವಾಗ ನೈಟ್ ಆಗ್ತಾ ಇದೆ. ನೋಡಿ, ನೀವೇ ನೋಡ್ತಿರ್ಬೋದು ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಕ್ಕದಾಗಿ ಕಾಣಿಸ್ತಿದೆ. ಮೇಲಿಂದ ತೋರಿಸ್ತೀನಿ ನೋಡಿ. ಮೇಲೆ ಹೋಗ್ತಾ ಇದ್ದೀನಿ ನಿಮಗೆ ಒಂದು ವೆದರ್ ತೋರ್ಸೋಣ ಅಂತ. ಏನಕ್ಕಂದ್ರೆ ಫುಲ್ಲು ಗ್ರೀನರಿಯಲ್ಲಿ ತುಂಬಿಕೊಂಡಿರೋ ಅಂತ ಪ್ಲೇಸ್ ಇದು. ನೋಡಿ, ಇಲ್ಲಿ
ಇವಾಗ ಟೈಮ್ ಆಲ್ರೆಡಿ 6:30 ಆಯಿತು. 6:30ಗೆ ನೋಡಿ ಇದೊಂದು ದೊಡ್ಡ ಬೆಟ್ಟ, ಆ ಕಡೆ ಪೂರ್ತಿ ಎಲ್ಲ ಕಾಡಿರೋದು, ಮಿಡಲಲ್ಲಿ ಇವ್ರ ಮನೆ ಇದೆ, ಮತ್ತು ಲೆಫ್ಟು ರೈಟು ಆ ಕಡೆ ಎಲ್ಲ ಮನೆಗಳಿದೆ, ಬಟ್ ಕಾಣಲ್ಲ ಅಷ್ಟೇ, ಗಿಡ ಮರಗಳು ಮತ್ತು ಇಳಿಜಾರಿನ ಪ್ರದೇಶ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಮನೆಗಳು ಯಾವುದು ಕಾಣಲ್ಲ ಅಷ್ಟೇ. ನೋಡಿ ಇಲ್ಲಿ ನಮ್ಮ ಧನ್ಯವಾದಿದ್ದಾರೆ. ಏನು ಮಾಡ್ತಿದ್ಯಮ್ಮ? ಪೇರಳೆ ಅಂದರೆ ಚೇಪೆಕಾಯಿ ಅಲ್ವಾ ಗೈಸ್? ಇವ್ರ ಕಡೆ ಚೇಪೆಕಾಯಿನ ಪೇರಳೆ ಅಂತಾರೆ. ನೋಡಿ ಗೈಸ್, ಇಷ್ಟು ಚಿಕ್ಕ ಗಿಡದಲ್ಲಿ 2 ಚೇಪೆಕಾಯಿ ಬಿಟ್ಟಿತ್ತು, ಒಂದು ನೆನ್ನೆ ತಿಂದ್ವಿ. ಹಾ ಸರಿ, ಇವತ್ತು ಬೆಳಗ್ಗೆ ತಿಂದ್ವಿ. ಇವಾಗ ಅದು ಮರ್ತೋಗಿದ್ದೀನಿ ಗೊತ್ತಾಗಿಲ್ಲ. ಹಾ ತಗೊಳ್ಳಿ, ಮನೆಗೆ ಹೋಗಿ ಉಪ್ಪು ಖಾರ ಹಾಕೊಂಡು ತಿನ್ನೋಣ. ಚೆನ್ನಾಗಿತ್ತು ಟೇಸ್ಟ್ ಅಲ್ಲ? ಓಕೆ ಬನ್ನಿ ಹೋಗೋಣ. ಗಾಯ್ಸ್, ಮಳೆ ಬರೋ ಕಾರಣದಿಂದ ಅಡಿಕೆ ಎಲ್ಲ ತುಂಬ್ತಾ ಇದ್ದಾರೆ ನೋಡಿ, ಎಲ್ಲ ಎತ್ತುತ್ತಿದ್ದಾರೆ. ಅಂದ್ರೆ ಒಣಗಕ್ಕೆ ಇಟ್ಟಿದ್ರು ಇಷ್ಟು ದಿನ, ಸೊ ಮಳೆ ಬರ್ತಿದೆ ಅಂತ ಹೇಳಿ ಆಲ್ರೆಡಿ ಎತ್ತು ತುಂಬ್ತಾ ಇದ್ದಾರೆ. ಏನ್ ಮಾಡೋದು, ಅದು ಹೆಂಗೆ ಎತ್ತದು? ಕಾಂಟಿಯಾನ ಅದು? ನಮ್ ಕಡೆ ಬುಟ್ಟಿ ಕೊಡಿ ಅಂತಾರೆ ನೋಡಿ ಗಾಯ್ಸ್. ಈ ತರ ತುಂಬಿಕೊಂಡು ಅದ್ರೊಳಗಡೆ ಬೇಗ ತುಂಬೋದು. ಸಣ್ಣವ್ರೇನೋ ಅಪರೂಪಕ್ಕೆ ಒಂದ್ಸಲಿ ಮಾಡ್ತಾ ಇದಾರೆ. ಹುಷಾರಮ್ಮ, ಅಯ್ಯಯ್ಯೋ ಅರ್ಧೇ ಹೋಯ್ತು. ಅಪ್ಪರಿಗೆ ಕೋವ ಬಂತು. ಸಿಪ್ಪೆನ ಬಿಡ್ಸೋದಕ್ಕೆ ಅಂತ ಕೆಲ್ಸದವ್ರು ಬಂದು ಬಿಡಿಸ್ಕೊಡ್ತಾರೆ. ಅಂದ್ರೆ ಸಿಪ್ಪೆ ಬಿಡ್ಸೋದು ತುಂಬಾ ಕಷ್ಟ ಅಲ್ವಾ ಅಮ್ಮ? ಅಡಕೆದು ನೀವು ಬಿಡಿಸ್ತೀರಾ? ಕಷ್ಟ ಆಗುತ್ತೆ ತಾನೆ, ಆದ್ರೂ ಡಸ್ಟ್ ಅಲರ್ಜಿ ಆಗುತ್ತೆ, ಅದಕ್ಕೆ ಅಮ್ಮನಿಗೆ ಜಾಸ್ತಿ ತಲೆನೋವು. ಈಸಿ, ಒಂದ್ ಬಿಡ್ಸಕ್ ಈಸಿ ಇರುತ್ತೆ, ಬಟ್ ಎಲ್ಲ ಬಿಡ್ಸೋದಕ್ಕೆ ಕಷ್ಟ ಅಲ್ವಾ? ಅಷ್ಟು ಇದೆ ಇಲ್ಲಿ. ಕೈ ನೋವಾಗುತ್ತಾ? ಗಾಯ್ಸ್, ನಮ್ಮ ಸೈನ್ಯ ಇವಾಗ ಮೆರವಣಿಗೆಗೆ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ಬಾರ್ಬಿ, ಗುಂಡು ಮತ್ತೆ ಧನ್ಯ ಮತ್ತೆ ಸನ್ನು, ನಾವಿಷ್ಟು ಜನ ಒಂದು ಪಾರ್ಟ್ನರ್. ಅಂದ್ರೆ ಇಲ್ಲಿ ಓಡಾಡೋದಕ್ಕೆ ಬೆಟ್ಟ ಗುಡ್ಡಗಳು ಮತ್ತೆ ಕಾಡು ಮಧ್ಯೆ ಎಲ್ಲ ಓಡಾಡ್ತಾ ಇರ್ತೀವಿ. ನಾವು ಇಷ್ಟೇ ಜನನೇ ಟೈಮ್ ಸ್ಪೆಂಡ್ ಮಾಡೋದು. ಎಲ್ಲೇ ಹೋದ್ರು ನಾವು ಇಷ್ಟು ಜನ ಹೋಗ್ತಿರ್ತೀವಿ. ನೋಡಿ, ಗುಂಡು, ನಮ್ಮ ಸನ್ನು ಅವರು ಮತ್ತೆ ನಮ್ಮ ಧನ್ಯ ಅವರು ಎಲ್ಲರ ಗುರು ಅಂತೆ. ಹಂಗಾರೆ ನಾನು ಯಾರು? ಇಲ್ಲ, ನೀವು ಲೀಡರ್. ನೋಡಿ ಇಲ್ಲಿ, ಇದು ನಂದು ಚಿಕ್ಕ ಮಗು ಬರೀ ಇದು ನನ್ನ. ಫಸ್ಟು ಬನ್ನಿ, ನನಗೆ ಗೇರು ಬೀಜ ಕಿತ್ಕೊಡಿ ಗಾಯ್ಸ್. ನೋಡಿ ಗಾಯ್ಸ್, ನನಗೆ ಗೇರು ಹಣ್ಣು ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಕಿತ್ಕೊಳಕ್ಕೆ ಅಂತ ಬಂದಿದೀವಿ. ನೋಡಿ ಇಲ್ಲೆಲ್ಲ ಇದೆ. ಧನ್ಯ ಅವ್ರು ನಂಗೆ ಇದರಲ್ಲಿ ಉಪ್ಪು ಖಾರ ಹಾಕಿ ಕೊಡ್ತಾರೆ ಅಲ್ವಾ ಅಮ್ಮ? ಅಂದ್ರೆ ಇದು ತಿಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಹೌದಾ? ಯಾಕಂದ್ರೆ ಎಲ್ಲರೊಟ್ಟಿಗೆ ನೀವು ಕೇಳಿ, ಇದು ಒಳ್ಳೇದು. ಬನ್ನಿ ಆಯ್ತು, ತಿನ್ನೋಣ. ಹೆಂಗೆ ಕಟ್ ಮಾಡ್ತೀರಾ ಇದನ್ನೀಗ? ಅಕ್ಕಿ ಸೌಂಡ್ ಅದು. ನೋಡಿ ಗಾಯ್ಸ್, ಒಂದು ಸಿಕ್ತು, ಚೆನ್ನಾಗಿದೆ. ಇದೆ ಗೇರು ಹಣ್ಣು ಅಂದ್ರೆ. ನೋಡಿ, ನೀವು ಇದನ್ನ ನೋಡಿರ್ತೀರಾ. ನೋಡಿ, ಇದೆ ಗೋಡಂಬಿ. ನೋಡಿ ಎಲ್ಲ ಬೀಳಿಸ್ತಾ ಇದಾರೆ. ಇದು ಬೇಡ, ಇದು ಜಾಸ್ತಿ ಹಣ್ಣಾಗಿದೆ. ಚೆನ್ನಾಗಿರುತ್ತೆ, ಜಾಸ್ತಿ ಹಣ್ಣು ಬೇಡ. ಏನಿದು? ಪಿಚ್ಚಿ. ಏ ಅಕ್ಕ, ಇದು ಸಖತ್ತಾಗಿರೋದು. ಇವಾಗ ನಾನು ಮರದಿಂದ ಕೊಯ್ದಲ್ಲ. ಸಾಕುಮಾ. ನಾವೆಲ್ಲ ನಮ್ ಸೈನ್ಯ ನಮ್ ಜೊತೆ ಇದೆ ಅಂತ ಅನ್ಕೊಂಡ್ರೆ ಬಾರ್ಬಿ ಹೋಗಿ ಹೇಲ್ ಬುಕ್ತಾ ಇದೆ. ಹೇಲ್ ಅಮ್ಕಿ ನೋಡಿ ಸ್ವಾಮಿ, ನಾನ್ ಬುಕ್ಕೋದೆ ಹೀಗೆ ಅಂತ ತೋರಿಸ್ತೀನಿ. ಅದರ ಗುಂಡು ಮುಸ್ದೆ. ಹೇ ಗುಂಡು ಬರ ತೂ. ನಿಮ್ಮಿಬ್ರದ್ದು ಏನ್ರಲ್ಲೇ ಗೋಳು ಜೊತೆ ಕರ್ಕೊಂಬಂದ್ರೆ ಇದೊಂದು ಹಿಂಸೆ ಅಪ್ಪ. ಟೈಮ್ ಇವಾಗ 8:30 ಆಯ್ತು. ನೋಡಿ ಇಲ್ಲಿ ಅಪ್ಪ ಟಿವಿ ನೋಡ್ತಿದ್ದಾರೆ. ನಮ್ಮ ಸಣ್ಣವ್ರು ನೋಡಿ ಏನ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ. ಅಮ್ಮಂದು ನೈಟಿ ಹಾಕಿ ನೋಡ್ತಾ ಇದೀನಿ, ಹೇಗ್ ಕಾಣಿಸ್ತಿದೆ. ಅಮ್ಮಂದು ನೈಟಿ ಹಾಕೊಂಡು ನಿಂತಿದ್ದಾರೆ. ತೋರಿಸಿ, ಅದು ತೆಗೀರಿ ಟವಲ್. ಸೇಮ್ ಅಮ್ಮನ್ ತರನೇ ಕಾಣ್ತಿದ್ಯಮ್ಮ ಹಿಂದೆಯಿಂದ. ತಿರುಗಿ ಇಲ್ಲಿ ನೋಡಿ ಗಾಯ್ಸ್, ಸಣ್ಣವರು ನೈಟಿ ಹಾಕೊಂಡು ಓಡಾಡ್ತಾ ಇದಾರೆ ಮನೇಲಿ. ಯಾಕಮ್ಮ ಇಷ್ಟು ಬೇಗ ಆಂಟಿ ಆಗೋದಕ್ಕೆ ಇಷ್ಟನಾ? ಇಲ್ಲ, ನಾನು ಅವಾಗಿಂದ 4 ಟೈಮ್ ಡ್ರೆಸ್ ಚೇಂಜ್ ಮಾಡಿದೆ. ಸೊ ಅದಕ್ಕೋಸ್ಕರ ಈ ಸರಿ ನೈಟಿ ಹಾಕಿ ಹೆಂಗ್ ಕಾಣಿಸ್ತದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಅವ್ರ ಅಕ್ಕ ನೋಡ್ಬಿಟ್ಟು ಶೀ ಅಂತ. ನಾನ್ ಅಕ್ಕಾಗೆ ಹಾಕಿಲ್ಲ, ಇಲ್ಲ ಅದಕ್ಕೆ ನಾನು ಇವಾಗ ಚೇಂಜ್ ಮಾಡ್ತೀನಿ. ಸುಮ್ನೆ ಹಾಕಿ ನೋಡಿದ್ಮುನು. ಒಳ್ಳೆ ಆಂಟಿ ತರ ಇದೀರಾ. ಸೇಮ್ ಒಂದು 30-35 ಏಜ್ ಆಗಿರೋ ತರ. ನೈಟಿ 22 ಲಂಗ ಹಾಕಿಲ್ವಾ ಗಾಯ್ಸ್? ಲಂಗ ಹಾಕಿಲ್ವತ್ತೆ. ಹಾಕಲ್ಲ, ಇವಾಗ ಚೇಂಜ್ ಮಾಡ್ತೀನಿ. ಪ್ಯಾಂಟ್ ಶರ್ಟ್ ಹಾಕೋತೀನಿ. ಸುಮ್ನೆ ಹಾಕಿ ನೋಡ್ತಾ ಇದೀನಿ, ಅಂದ್ರೆ ಮಿರರ್ ಅಲ್ಲಿ ಹೆಂಗ್ ಕಾಣಿಸ್ತಿದೆ ನೈಟಿ. ಸರಿ ಅಪ್ಪ, ಆಯ್ತು. ನೋಡಿ ನೀವು ಫೈನಲಿ ಸಿಕ್ಕಿ ಬಿದ್ರಾ? ತಿಕ್ಕಕ್ ಬಿತ್ತು. ಯಾಕಮ್ಮ ಬಿಡಿ, ಹೋಗ್ಲಿ. ನಿನ್ ಮುಖ ತೊಳ್ದ್ರಾ? ಗಾಯ್ಸ್ ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ
ಊಟ ಕೂಡ ರೆಡಿ ಆಗಿದೆ. ಏನೇನು ಊಟ ಸ್ಪೆಷಲ್ ಮಾಡಿದ್ದಾರೆ ಇವತ್ತಿನ ಊಟ ಅಂತ ನೋಡ್ತೀವಿ. ಮತ್ತೆ ಅಮ್ಮ ಏನೋ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಮಿಮಿಕ್ರಿ ಮಾಡ್ಸೋಣ ಅಮ್ಮನ ಕೈಲಿ. ಬರ್ಲಿ ಅಮ್ಮ. ಏನಂತ? ಅವರೊಟ್ಟಿಗೆ ಹಾಗೆ ಹೇಳ್ಬೇಡಿ, ನೀವು ಆ ತರದ್ದು ಮಾಡಿ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸರಿ, ನಾವ್ ಹೇಳಿದ ತರ ಮಾಡ್ತಾರಂತೆ. ನೋಡೋಣ, ಒಂದು ಪ್ರಾಣಿ ಹೆಸರು ಹೇಳೋಣ, ನೋಡೋಣ ಏನ್ ಹೇಳ್ತಾರೆ ಅಂತ. ಅಮ್ಮಂದು ಮೀನು ಸ್ವಲ್ಪ ಕರೆಂಚಿತು. ಅಮ್ಮ ಮೀನು ಇಲ್ಲಿ ಫ್ರೈ ಮಾಡ್ಲಿಕ್ಕೆ ಇಟ್ಟು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಇದು ಸ್ವಲ್ಪ ಕರೆಂಚಿತಷ್ಟೇ. ಸ್ಪೆಷಲ್ ನೋಡಿ, ಓಡ್ಪಾಲೆ ಅಂತೆ, ಮತ್ತೆ ಫಿಶ್ ಫ್ರೈ ಮಾಡಿದ್ದಾರೆ. ಅಲ್ಲ, ಫ್ರೈ ಅಲ್ಲ ಅದು, ಮತ್ತೆ ಫಿಶ್ ಗ್ರೇವಿ ಮಾಡಿದ್ದು, ಫಿಶ್ ಕರಿ ಇವಾಗ ಮಾಡಿದ್ದು. ಸಖತ್ತಾಗಿದೆ ಅನ್ಸುತ್ತೆ ಟೇಸ್ಟ್. ತಿನ್ನಿ, ಚೆನ್ನಾಗಿದ್ಯಾ? ಅಮ್ಮ ನೋಡಿ ನಗ್ತಾ ಇದ್ದಾರೆ. ಬಾಯ್ಲ್ ರೈಸ್ ಇದೆ. ಬಾಯ್ಲ್ ರೈಸ್ ಇದೆ. ಎಲ್ಲರಿಗೂ ಅದೇ ಬಾಯ್ಲ್ ರೈಸು ಮತ್ತೆ ಓಡ್ಪಾಲೆ. ಇವತ್ತು ಅಮ್ಮ ಊಟ ಮಾಡಿದ ನಂತರ ನೀವು ಮಿಮಿಕ್ರಿ ಮಾಡ್ಬೇಕಾಯ್ತಾ? ನೋಡೋದಲ್ಲ, ಹೌದು. ನೋಡಿ ಗೈಸ್, ಎಲ್ಲ ಮೀಟಿಂಗ್ ಮಾಡ್ಕೊಂಡು ಕೂತಿದೀವಿ. 11 ಗಂಟೆ ಆಯ್ತು. ಅಮ್ಮ ಏನ್ ಗೊತ್ತಾ, ಬನ್ನಿ ಇಲ್ಲಿ. ನೀವ್ 3 ಜನಕ್ಕೂ ಒಂದು ಕ್ವಶನ್. ಏನ್ ಗೊತ್ತಾ? ನೀವ್ 3 ಜನಕ್ಕೂ ಏನ್ ಗೊತ್ತಾ? ಇವಾಗ ಒಂದು ಪ್ರಾಣಿ ಇದೆ, ಸರಿನಾ? ಪ್ರಾಣಿನೋ ಪಕ್ಷಿನೋ ಏನಾದ್ರೂ ಆಗಿರ್ಬೋದು. ಆ ಜೀವಿಗೆ ಕಲ್ ತಿಂದ್ರೂ ಕರಗಿಸ್ಕೊಳ್ಳೋ ಅಂತ ಶಕ್ತಿ ಇದೆ. ಅದು ಯಾವ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು? ಹೇಳಿ ನೋಡೋಣ, ಗೆಸ್ ಮಾಡಿ. ಪ್ರಾಣಿನೋ ಪಕ್ಷಿನೋ, ಅದೋ ಒಂದು ಜೀವಿ. ಆ ಜೀವಿ ಕಲ್ ತಿಂದ್ರೂ ಅದನ್ನ ಕರಗಿಸ್ಕೊಳ್ಳುತ್ತೆ. ಮೀನು. ನೆಕ್ಸ್ಟ್ ಹೇಳ್ರಿ, ಗೆಸ್ ಮಾಡ್ರಿ. ಅದಲ್ಲ, ಭೂಮಿ. ಕಲ್ ತಿನ್ನುತ್ತಾನಮ್ಮ ಭೂಮಿ. ಪ್ರಾಣಿ ಪಕ್ಷಿ ಅಂತ ನಿಮ್ಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಪ್ರಾಣಿ ಪಕ್ಷಿಗಳು ಯಾವ್ದಾರು ಒಂದು ಜೀವಿ, ಇವಾಗ ನಮ್ ತರ ಜೀವ ಇರೋ ಒಂದು ಜೀವಿ. ಕಲ್ ತಿಂದ್ರೂ ಅದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ, ಏನು ಪ್ರಾಬ್ಲಮ್ ಆಗಲ್ಲ. ಕೋಳಿ ತಿಂತದೆ ಕಲ್ಲು. ಹಾ, ಕರೆಕ್ಟ್, ಕೋಳಿ. ನಿಜ, ಕೋಳಿ ತಿನ್ನುತ್ತಲ್ಲ ಕಲ್ಲು, ಅದು ಕರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ. ಹೌದೌದು, ತಿನ್ನುತ್ತೆ. ಕೋಳಿಗೆ ಕಲ್ ತಿಂದ್ರೂ ಒಳಗಡೆ ಹೋದ್ರೂ ಅದು ಕರಗುತ್ತೆ. ಆ ಶಕ್ತಿ ಇದೆ ಅದಕ್ಕೆ. ಕೋಳಿ ಹೊಟ್ಟೆ ಒಳಗೆ ಗ್ರೈಂಡರ್ ಇದೆ. ದೇವರು ಅದಕ್ಕೆ ಕೊಟ್ಟಿರೋ ವರ ಅದು. ಇದು ಸೈನ್ಸ್ ಓದಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೈನ್ಸ್ ಓದಿದ್ದು ಹಂಗಂದ್ರೆ ಏನೋ ಗೊತ್ತಿಲ್ಲ, ನೀನು ಬೋದಲತಿ. ಅಲ್ಲ, ಅದೊಂದು ಆವತ್ತಿನ ದಿನ ರಜಾ ಹಾಕಿದ್ದೆ ಅನ್ಸುತ್ತೆ ನೀನು. ಕೋಳಿ ಹೊಟ್ಟೆ ಇದೆಲ್ಲ ಇರ್ಲಿಲ್ಲ. ಇಲ್ಲ, ಅದು ಟೀಚರ್ಸ್ ಗಳು ಹೇಳ್ತಾರೆ ಆಲ್ಮೋಸ್ಟ್. ಅದಕ್ಕೆ ಆಕ್ಚುಲಿ ಅದು ಪವರ್ ಕೊಟ್ಟಿರೋದು ದೇವರು. ಇದು ಯಾವ ಟೈಮ್ ಅಲ್ಲಪ್ಪ? ಇದು ಬೆಳಗ್ಗೆ 5:30 AM. ಓಕೆ, ನಿಮಗೆ ಗೊತ್ತಿಲ್ವಾ? ಬೆಳಿಗ್ಗೆನಾ? ಯಾವ್ದಾದ್ರು ಸರಿ ಅಮ್ಮ, ಯಾವ್ದು ಚೆನ್ನಾಗಿ ಮಾಡ್ತೀರಾ? ಬೆಳಗ್ಗೆದ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀವಿ. ಇವಳು ಬೆಳಿಗ್ಗೆ ಮಾಡಿದ್, ನಾನು ಮಧ್ಯಾಹ್ನ ಮಾಡಿದ್ದು. ನೈಟ್ ಇದು ಮಾಡಿ. ನೈಟ್ ಇದು ಮಾಡಿ ಅಮ್ಮ. ಗುಡ್ ನೈಟ್ ಹೇಳಿ. ಕೋಳಿ ಗುಡ್ ನೈಟ್ ಹೇಳಿದ್ರೆ ಹೆಂಗಿರುತ್ತೆ? ನೆಕ್ಸ್ಟ್ ಇದು ನಾಯಿ ಮರಿ. ನಾಯಿ ಮರಿ ಇದ್ಯಾವ ನಾಯಿ ಮರಿ ಅಮ್ಮ? ಇದು ಅಂಗವಿಕಲ ನಾಯಿ ಇದು. ಅಯ್ಯೋ, ಈಗ ಸಣ್ಣ ಇದು ಪರವಾಗಿಲ್ಲ, ಸ್ವಲ್ಪ ಸಿಮಿಲರ್ ಇತ್ತು. ಅಮ್ಮ ನೀವು ಮಾಡಿ ಅಮ್ಮ. ಹಾ, ಸಣ್ಣ ಮರಿ. ಹಂಗೆ ಮೆರವಣಿಗೆ ನೋವಾದಾಗ. ನೆಕ್ಸ್ಟ್ ಯಾವ್ದು ಕೊಡೋಣ? ಯಾವ್ದು ಚೆನ್ನಾಗಿರುತ್ತಮ್ಮ? ಗೆಸ್ ಮಾಡಿ ನೀವನು. ಬೆಕ್ಕು ಕಿತ್ತಾಡೋದು ಮಾಡ್ಬೇಕು. ಇದೇ ಅದು ಗಾಡಿ ಓಡಿಸಿದ್ದು. ಹಾ, ಹೇಳಿ. ಅದು ಕಂಠಪೂಚೆ ಫೈಟಿಂಗ್ ಮಾಡೋದು ಹಿಂಗೆ. ಓಕೆ, ನೆಕ್ಸ್ಟ್ ನೀವು ಮಾಡಿ. ಕರೆಕ್ಟಾಗಿ ಮಾಡ್ತೀವಿ. ಮಾಡಿ ಅಮ್ಮ.
ಸೂಪರ್ ಸೂಪರ್ ಆಗಿ ಮಾಡ್ತಿದ್ದೀರಾ. ಅಮ್ಮಂದು ಒಳಗಡೆಯಿಂದ ವಾಯ್ಸ್ ಬರ್ತಾ ಇದೆ. ಇದು ಫಿಶ್ಗೆ ಕಿತ್ತಾಡ್ಕೊಳ್ಳೋದು. ಅಪ್ಪ ಹಾಗೆ ಮಾಡುತ್ತದೆ ಅಮ್ಮ. ಇನ್ ಮಿಕ್ಕಿದ ಪ್ರಾಣಿಗಳದ್ದು ನೆಕ್ಸ್ಟ್ ಡೇ ಮಾಡೋಣ, ಓಕೆನಾ? ಓಕೆ, ನೆಕ್ಸ್ಟ್ ಡೇ ಮಾಡ್ಸೋಣ ಅಮ್ಮನ ಕೈಲಿ. ಒಂದೇ ದಿನ ಬೇಡ ಇಷ್ಟೊಂದು ನಗೋದು. ಆಮೇಲೆ ನಾಳೆ ದಿನ ಬ್ಯಾಡ್ ಡೇ ಆಗ್ಬಿಟ್ರೆ ವ್ಲಾಗಲ್ಲಿ ಜಾಸ್ತಿ ಲೆಂತ್ ಆಗುತ್ತೆ ಆಮೇಲೆ, ಓಕೆನಾ? ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇವತ್ತಿನ ದಿನ ಹೇಗಿತ್ತು ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಮ್ಮನ್ನು ಊಟಕ್ಕೆ ಕರೆದಿದ್ದಾರೆ. ಅದೆಲ್ಲಿಗೆ ಹೋಗ್ತಿದೀವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀವಿ. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.